ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬಗಲಗುಂಟೆ ಜಾತ್ರೆ. ನಾವು ಬಗಲಗುಂಟೆ ಹತ್ರನೇ ಇರೋದ್ರಿಂದ ನಾವು ಕೂಡ ನಮ್ಮ ಕೈಲಿ ಅಂದರೆ ನಾವು ಯಾವ ಥರ ಮಾಡ್ಬೋದು ಅದೇ ಥರ ನಾವು ಮಾಡ್ತೀವಿ. ನಾವು ಲೈಕ್ 6 ದಿನ ಅಲ್ಲಿ ದೇವ್ರ ಹತ್ರ ತೊಗೊಂಡು ಹೋಗದೇ ಇದ್ದರು ಮನೇಲಿ ಅಲ್ಲಿ ಯಾವ ಟೈಮಲ್ಲಿ ಮಾಡ್ತಾರೆ ಅದೇ ಟೈಮಲ್ಲಿ ನಾವು ಕೂಡ ಇಲ್ಲಿ 6 ದಿನ ಮಾಡ್ತೀವಿ. ಸೊ ನಮ್ಮ ಕೈಲಿ ಯಾವ ಥರ ಆಗುತ್ತೆ ಅದೇ ಥರ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ಜನ ಮಾಡ್ತೀವಿ. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಇಲ್ಲ, ಎಲ್ಲರೂ ಅಂದರೆ ಕೆಲಸನ ಹಂಚ್ಕೊಂಡು ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಏನು ಕೊಬ್ಬರಿ ತುರಿತಿದ್ದೆ, ಆ ಕೊಬ್ಬರಿ ಅಂತೂ ತುರಿಯೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನನ್ನ ತಂಗಿನೂ ಅಷ್ಟೇ, ಅಂದರೆ ಅವಳ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೇ ನಾವು ಮಾಡ್ತೀವಿ. ಇದರಿಂದ ನನಗಂತೂ ತುಂಬ ಖುಷಿ, ಈ ಥರ ಏನು ಕೆಲಸ ಮಾಡಬೇಕಾದ್ರೆ ಅಥವಾ ಈ ಥರ ಜಾತ್ರೆಯಲ್ಲಾಗಿರ್ಬೋದು, ಈ ಥರ ರೆಡಿ ಆಗೋದು, ಆ ಜಾತ್ರೆಯಲ್ಲಿ ಏನಂತಾರೆ ಹೋಗೋದು, ಅಲ್ಲಿ ಸುತ್ತೋದು, ನನಗಂತೂ ಒಂಥರ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಮ್ಮ ಪಾಯಸ ಮಾಡ್ತಾಯಿದ್ರು. ನಾವು ಯಾವಾಗಲೂ ಪಾಯಸ ಅಂದರೆ ಹಾಲು ಪಾಯಸನ ಮಾಡ್ತಾಯಿದ್ದೋ, ಅಂದರೆ ಶಾವಿಗೆ ಪಾಯಸ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೋ. ಆ್ಯಂಡ್ ಅದಾದಮೇಲೆ ಇಲ್ಲಿ ತಂಬಿಟ್ಟನ್ನ ಮಾಡೋಣ ಅಂತ ಮಾಡ್ತಾಯಿದ್ದೋ. ಲೈಕ್ ಆಲ್ರೆಡಿ ಇನ್ನೂ ಟೈಮ್ ಆಗಿರಲಿಲ್ಲ, ಬಟ್ ನಾವಂತೂ ಬೇಗನೆ ಮಾಡ್ತಾಯಿದ್ದೋ. ನಾನಂತೂ ಬೆಳಗ್ಗೆ ಅಂದರೆ ನಾನು ಜಾಸ್ತಿ ರೆಡಿ ಆಗೋಲ್ಲ, ಬಟ್ ಸಂಜೆ ಹೋಗಬೇಕು ಜಾತ್ರೆಗೆ ಅಂದಾಗ ನಾನಂತೂ ಸಖತ್ತಾಗಿ ರೆಡಿ ಆಗ್ತೀನಿ. ನಂಗೊಂಥರ ಖುಷಿ. ಆ್ಯಂಡ್ ಬೆಳಗ್ಗೆ ಹೊತ್ತಂತೂ ಅಂದರೆ ಜಾಸ್ತಿ ರೆಡಿ ಆದರೆ ಅದು ಏನಂತಾರೆ ಮಾಡೋಕ್ಕಾಗಲ್ಲ ಅಲ್ಲಿ ಕೆಲಸ ಎಲ್ಲ. ಸೊ ನಾನು ರೆಡಿ ಆಗೋಲ್ಲ, ಬಟ್ ನಮ್ಮಮ್ಮ ಅಂತೂ ಸೀರೆನೇ ಉಟ್ಕೊತಾರೆ. ನನ್ನ ಕೈಯಲ್ಲಂತೂ ಈ ಥರ ಅಂದರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಆ ಥರ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಸೊ ನಾನು ಮಾಡಲ್ಲ ಅಷ್ಟೇ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಹೂವನ್ನ ಕೂಡ ಪೋಣಿಸ್ತಾ ಇದ್ದೋ, ಅಂದರೆ ಒಂದು ಆರತಿಗೆ ಹಿಂಗೆ ಚುಚ್ಚೋದಕ್ಕೆ. ನಾವು ಗ್ರ್ಯಾಂಡಾಗಂತೂ ಅಂದರೆ ಆರತಿನ ಮಾಡಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೆ ಮನೇಲೇ ಹೂವನ್ನ ತಂದು ಅದನ್ನು ಹಿಂಗೆ ಕಡ್ಡಿಗೆ ಇದು ಮಾಡಿ ಆಮೇಲೆ ಆರತಿಗೆ ಹಾಕೋದು. ನಾವು ಆಚೆಯಿಂದೆಲ್ಲ ತಂದು ಆ ಥರ ಎಲ್ಲ ಮಾಡಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಆ್ಯಂಡ್ ಅಂದರೆ ಎಷ್ಟೊಂದು ವ್ಲಾಗಲ್ಲಿ ನಾನು ಕಾಣಿಸಲ್ಲ ಜಾಸ್ತಿ, ಯಾಕಂದರೆ ಎಲ್ಲ ವ್ಲಾಗಲ್ಲೂ ನಾನೇ ವಿಡಿಯೋ ಹಿಡಿತಾ ಇರೋದು. ಸೊ ಹಾಗಾಗಿ ನಾನು ಕಾಣಿಸಲ್ಲ ಅಷ್ಟೇ. ಸೊ ಹಾಗಾಗಿ ನಾನು ಯಾವುದೇ ವ್ಲಾಗಲ್ಲಿ ಜಾಸ್ತಿ ಕಾಣಿಸಲ್ಲ. ಯಾವುದೇ ವ್ಲಾಗಲ್ಲಿ ಅಂತ ಅಲ್ಲ, ಬಟ್ ಕೆಲವೊಂದು ವ್ಲಾಗಲ್ಲಿ ನಾನು ಜಾಸ್ತಿ ಕಾಣಿಸಲ್ಲ, ಯಾಕಂದರೆ ನಾನೇ ವಿಡಿಯೋ ಹಿಡಿತಾ ಇರ್ತೀನಿ. ಅಂದರೆ ಇವಾಗ ಅವ್ರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮಮ್ಮ ಆದರೆ ನಮ್ಮಮ್ಮನೇ ಹಿಡಿತಾರೆ, ಅಂದರೆ ನಾನು ಹೇಳಿದಾಗ. ಬಟ್ ಕೆಲವೊಂದು ಸತಿ ಅಲ್ಲ, ಎಷ್ಟೊಂದು ಸತಿ ನಾನೇ ಹಿಡಿಯೋದು. ಸೊ ನಾನು ವ್ಲಾಗಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ನಮ್ಮಮ್ಮನೇ ಜಾಸ್ತಿ ಕಾಣಿಸೋದು, ಯಾಕಂದ್ರೆ ನಾನೇ ಅಲ್ವಾ ಹಿಡಿಯೋದು. ಸೊ ಅಷ್ಟೇ. ಇಲ್ಲಿ ನೋಡಿ, ಇವಾಗಲೂ ಕೂಡ ನಾನೇ ಹಿಡಿತಾ ಇರೋದು. ಹಾಗಾಗಿ ನಂಗೆ ಕಾಣಿಸ್ತಿಲ್ಲ. ಆ್ಯಂಡ್ ಇಲ್ಲಿ ಬಾಳೆ ಕೊಂಬನ್ನು ನಾವು ಮಾಡ್ತೀವಿ. ಯಾವಾಗಲೂ ನಮ್ಮ ತೋಟದಿಂದನೇ ನಾವು ಬಾಳೆ ಕೊಂಬನ್ನು ತರಿಸ್ತಾ ಇದ್ದೋ. ಬಟ್ ಇವಾಗ ಈ ವರ್ಷ ಮತ್ತು ಹೋದ ವರ್ಷ 2 ವರ್ಷ ನಾವು ತರಿಸಿಲ್ಲ, ಯಾಕಂದರೆ ಅಂದರೆ ಬಾಳೆ ಕೊಂಬು ಇವಾಗ ಸಿಗ್ತಾ ಇಲ್ಲ, ಆಮೇಲೆ ಅಲ್ಲಿ ಕರೆಕ್ಟಾಗಿ ಇದಾಗ್ತಾರ. ಸೊ ಹಾಗಾಗಿ ಆಚೆಯಿಂದನೇ ತಂದು ನೋಡ್ತಾ ಇರ್ಬೋದಲ್ಲ, ಇಷ್ಟೇ. ನಾವು ಸಿಂಪಲ್ಲಾಗಿ ದೇವ್ರನ್ನ ಅಲಂಕಾರ ಮಾಡಿ ನೋಡ್ತಾ ಇರ್ಬೋದಲ್ವ, ಸಿಂಪಲ್ಲಾಗಿ ಆರತಿನ ಮಾಡ್ತೀವಿ. ಇವಾಗ ಅಂದರೆ ಏನಂತಾರೆ ಜಾತ್ರೆ ನಡೀತಾ ಇರುತ್ತೆ, ಅಂದರೆ ಅಲ್ಲಿ ಆರತಿನ ಮಾಡ್ತಾ ಇರ್ತಾರೆ. ಸೊ ಅದೇ ಟೈಮ್ಗೆ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ, ಅಂದರೆ ಕೆಳಗಡೆ ರೋಡಲ್ಲೆಲ್ಲ ಟಮಟೆ ಬಾರಿಸ್ಕೊಂಡು ಹೋಗ್ತಾರೆ ಟೈಮ್ ಆಗಿದೆ ಅಂತ. ಸೊ ಆವಾಗ ನಾವು ಕೂಡ ಆರತಿನ ಬೆಳಗ್ತೀವಿ. ನೀವು ನೋಡ್ತಾ ಇರ್ಬೋದು, ಅಂದರೆ ನಮ್ಮ ಮನೇಲಂತೂ ಸಿಂಪಲ್ಲಾಗೇ ಎಷ್ಟಾಗುತ್ತೆ ಅಷ್ಟರಲ್ಲೇ ನಾವು ಖುಷಿ ಪಡ್ತೀವಿ, ಅಷ್ಟರಲ್ಲೇ ನಮ್ಮ ತೃಪ್ತಿ ಇರುತ್ತೆ. ಸೊ ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ. ಅಂದರೆ ನಮ್ಮಮ್ಮ ಅಂತೂ ಬೇಗ ಎದ್ದು ರೆಡಿ ಆಗಿಬಿಟ್ರು, ಬಟ್ ನಾನು ಎದ್ದಿರೋದೇ ಫಸ್ಟ್ ಆಫ್ ಆಲ್ ಲೈಕ್ ಅವರೆಲ್ಲ ಮಾಡಿದ್ಮೇಲೆ ಆಮೇಲೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕಾದ್ರೆ ಮಧ್ಯದಲ್ಲಿ ವೀಡಿಯೋ ಹಿಡಿಬೇಕು, ಆ್ಯಂಡ್ ಆರತಿ ಮಾಡಬೇಕು, ದೇವ್ರ ಕೆಲಸ ಮಾಡಬೇಕು. ಸೊ ಈ ಮಧ್ಯದಲ್ಲಿ ನಾನು ಕರೆಕ್ಟಾಗಿ ರೆಡಿನೇ ಆಗೋಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಅಂದರೆ ಚೂಡಿದಾರನ್ನ ಹಾಕ್ಕೊಂಡು ನಾನು ರೆಡಿ ಆಗಿದ್ದೆ. ಬಟ್ ಸಂಜೆಗೆ ನಾನು ಚೆನ್ನಾಗಿ ರೆಡಿ ಆಗ್ತೀನಿ. ಗ್ರ್ಯಾಂಡ್ ಹಾಕಲ್ಲ, ಯಾಕಂದರೆ ನಾನು ಗ್ರ್ಯಾಂಡ್ ಲೈಕ್ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ಬಿಟ್ಟರೆ ನಾನು ನನಗೆ ಯಾವ ಥರ ಆಗುತ್ತೆ ಅಷ್ಟು ನಾನು ಇದು ಮಾಡ್ತೀನಿ. ಆ್ಯಂಡ್ ಇಲ್ಲಿ ಅಡುಗೆ ಮಾಡ್ತಾಯಿದ್ದೋ. ನಂಗೆ ಅಡುಗೆ ಅಂದರೆ
ನಂಗೆ ಗೊತ್ತಿಲ್ಲ ಏನೇನು ಅಡುಗೆ. ಪಾಯಸ ಮಾಡ್ತಾಯಿದ್ರು, ಅನ್ನ ಸಾಂಬಾರು ಮಾಡ್ತಾಯಿದ್ರು, ಆ್ಯಂಡ್ ಇದು ಕಾಳಿಂದೇನೋ ಮಾಡ್ತಾಯಿದ್ರು, ಅಂದರೆ ಕಾಳನ್ನ ಬೇಯಿಸ್ಬಿಟ್ಟು ಏನೋ ಮಾಡ್ತಾಯಿದ್ರು ಒಗ್ಗರಣೆ ಥರ. ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೋ. ಬಟ್ ನಾನು ಹೋಗಿರಲಿಲ್ಲ. ನಮ್ಮಮ್ಮ ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಯಾರ್ಯಾರು ಬಂದಿರೋ ರಿಲೇಷನ್ಸ್ ಆಗಿರ್ಬೋದು, ನಮ್ಮಪ್ಪನ ಕಡೆಯಲ್ಲಿ ಒಂದಿಬ್ಬರನ್ನ ಕರೆದಿದ್ರು ಅಷ್ಟೇ. ಅಂದರೆ ಯಾರೂ ಬಂದಿರಲಿಲ್ಲ, 2-3 ಜನನ ನಾವು ಕರೆದಿದ್ದು, ಅವರಷ್ಟೇ. ನಮ್ಮಮ್ಮನ ಫ್ರೆಂಡ್ ಬಂದಿದ್ದರು. ಅವರೆಲ್ಲ ದೇವಸ್ಥಾನಕ್ಕೆ ಹೋದರು. ಬಟ್ ಅಲ್ಲಿ ರಶ್ ಇರೋದ್ರಿಂದ ನಾನಂತೂ ಹೋಗಲೇ ಇಲ್ಲ. ಯಾಕಂದರೆ ಆ ರಶ್ಶಲ್ಲಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ರಶ್ ಅಂದರೆ ಆಗೋಲ್ಲ, ಒಂಥರ ಸೆಕೆ, ಆಮೇಲೆ ಏನೋ ಒಂಥರ ನನಗೆ. ಸೊ ನಾನು ಹೋಗಿರಲಿಲ್ಲ. ನಾನು ಆ ಕಡೆ ಓಡಾಡ್ಕೊಬರ್ತೀನಿ ಅಂತ ಹೋಗಿದ್ದೆ. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಒಂದೇ ಥರ ಬಳೆನ ತೊಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಡಿಸ್ಕೊತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನು ನಮ್ಮಮ್ಮನೂ ಕೂಡ ಅಂದರೆ ಹೋಗ್ಬೇಕಾದ್ರೆ ನಾವು ಗ್ರ್ಯಾಂಡಾಗಿ ಏನೂ ಹಾಕಿಲ್ಲ. ನಮ್ಮಮ್ಮನೂ ಕೂಡ ಏನೋ ಸಿಂಪಲ್ ಬ್ಲ್ಯಾಕ್ ಕಲರ್ ಹಾಕಿದ್ರು. ಆ್ಯಂಡ್ ಇಲ್ಲಿ ಬಂದಮೇಲೆ ಚುರುಮುರಿ ತಿಂದು. ಇಲ್ಲಿ ನೋಡಿ ಇವಾಗಲೂ ನಾನು ಹಿಡಿತಾ ಇರೋದು. ಇವಾಗ ನಮ್ಮಮ್ಮ ಅಂದರೆ ಇಲ್ಲಿ ನೋಡಿ, ಇವಾಗ ನಮ್ಮಮ್ಮಂಗೆ ಕಟ್ಸ್ಬಿಟ್ಟು ನನ್ನ ಹಿಡಿ ಅಂತ ಹೇಳೋದು. ಹಿಂಗೆ ನಾನು ಮಾಡೋದು. ಹಾಗಾಗಿ ವ್ಲಾಗಲ್ಲಿ ನಾನು ಜಾಸ್ತಿ ಬರೋಲ್ಲ. ಆ್ಯಂಡ್ ಇಲ್ಲಿ ನೋಡಿ ನನ್ನ ತಂಗಿಗೆ ತೋರಿಸ್ಬೇಡ ಅಕ್ಕನ ಅಂತ ಇದು ಮಾಡ್ತಿದ್ಲು. ಆ್ಯಂಡ್ ಅದಾದಮೇಲೆ ನಾನು ಕೂಡ ಆಟ ಆಡಿದೆ. ಇದು ನಾನು ಒಬ್ಬಳೇ ಆಟ ಆಡಿದ್ದು. ಅವರೆಲ್ಲ ಯಾವಾಗ ಆ ಕಡೆ ದೇವಸ್ಥಾನಕ್ಕೆ ಹೋಗಿದ್ರು ಆವಾಗ ನಾನು ಒಬ್ಬಳೇ ಆಟ ಆಡಿದ್ದು. ನನಗಂತೂ ತುಂಬ ಖುಷಿಯಾಯಿತು ಗೈಸ್. ಯಾಕಂದರೆ ನನಗೆ ಈ ಥರ ಆಟ ಆಡೋದು ಅಂದರೆ ಏನಂತಾರೆ, ಇನ್ನೊಂದು ಇತ್ತು ಹ್ಯಾಮರು. ಅದರಲ್ಲಿ ನಾನು ಲೈಕ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇದೇನು ಆಟ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಆಟ ಆಡಿದೆ. ನಂಗೆ ತುಂಬ ಖುಷಿ ಆಯಿತು ಗೈಸ್. ನಂಗೆ ತುಂಬ ಇಷ್ಟ ಈ ಥರ ಆಟ ಆಡೋದಕ್ಕೆ. ಆ್ಯಂಡ್ ಅದಾದಮೇಲೆ ಅಪ್ಪ ಅಮ್ಮ ಇನ್ನೂ ದೇವಸ್ಥಾನದಲ್ಲೇ ಇದ್ದರು. ಹೇಳಿದ್ನಲ್ಲ, ಅವ್ರದ್ದು ಪೂಜೆ ಮಾಡ್ಬೇಕಾದ್ರೆ ನಾನು ಹೋಗಿದ್ದೆ, ಅಂದರೆ ಅವ್ರ ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ನಾನು ಹೋಗಿದ್ದೆ ಅಂತ. ಸೊ ಇಲ್ಲಿ ನೋಡಿ ಗೈಸ್, ಎಲ್ಲ ಹೋಗ್ತಾ ಇದ್ದಾರೆ. ತುಂಬ ರಶ್ ಇತ್ತು ಗೈಸ್. ನಮ್ಮಮ್ಮ ಅಂತೂ ಸೆಕೆ ಆಗೋಗಿದ್ದಾರೆ, ಅಂದರೆ ಸೆಕೆ ಇದಾಗಿದ್ದಾರೆ, ನೆಂದೇ ಹೋಗಿದ್ದಾರೆ ಆ ಥರ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇದು ಹ್ಯಾಮರ್ ಆಡ್ತಾ ಇದ್ದಿದ್ದು ನಾನು. ಬಟ್ ಹ್ಯಾಮರ್ ಆಡಬೇಕಾದ್ರೆ ನಾನು ವೀಡಿಯೋ ಹಿಡಿದೆ. ಅಂದರೆ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಹಿಡಿದೆ ಅಷ್ಟೇ, ಆಮೇಲೆ ಹಿಡಿಯೋಕ್ಕೆ ಆಗಿಲ್ಲ. ಯಾಕಂದರೆ ತುಂಬ ಭಯ ಅಂದರೆ ಅದು ಹಿಂಗೆ ಮೇಲೆ ಹೋಗಿದ ತಕ್ಷಣ ಒಂಥರ ಭಯ ಇರುತ್ತೆ ಅಲ್ವಾ ಗೈಸ್. ಅದಾದಮೇಲೆ ಇಲ್ಲಿ ಆರತಿ ಕೂಡ ಬಂತು. ಅಂದರೆ ನೋಡ್ತಾ ಇರ್ಬೋದು ನೀವು, ಎಷ್ಟೊಂಥರ ಆರತಿಗಳಿದ್ದು. ಆ್ಯಂಡ್ ಅದಾದಮೇಲೆ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತಿಂದೋ ನಾನು ಮತ್ತು ನಮ್ಮಮ್ಮ, ನನ್ನ ತಂಗಿ 3 ಜನ ತಿಂದೋ. ಆ್ಯಂಡ್ ಅದಾದ ಆರತಿಗಳನ್ನ ಮಾಡ್ಕೊಂಡು ಬರ್ತಾರೆ. ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಂಜಾಯ್ಮೆಂಟ್ ಇತ್ತು. ಬಟ್ ನನ್ನ ತಂಗಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಬಲೂನ್ನ ಕೂಡ ನಾವು ತೊಗೊಂಡು, ಅದಾದಮೇಲೆ ಕಬ್ನಾಲ್ನ ಕುಡ್ದು. ನನ್ನ ತಂಗಿನೂ ಬೇರೆ ಯಾವ್ದಾದ್ರು ಆಟ ಆಡ್ತೀನಿ ಅಂತಿದ್ಲು ಅಂತ ಇಲ್ಲಿ ಯಾವುದೋ ಲೈಕ್ ನೀರಿನ ಥರ ಇತ್ತು, ಅದನ್ನು ಕೂಡ ಆಟ ಆಡಿಸಿ ಅವಳಂತೂ ತುಂಬ ಖುಷಿಯಾಗಿದ್ಲು. ಅಂದರೆ ಈ ಥರ ನೀರು ಅಂದರೆ ಮಕ್ಕಳಿಗೆ ಒಂಥರ ತುಂಬ ಖುಷಿ ಇರುತ್ತೆ. ಸೊ ಅವಳಿಗೂ ತುಂಬ ಖುಷಿ ನೀರು ಆಡಬೇಕು ಅಂತ. ದೊಡ್ಡದಂತೂ ಆಡೋಕ್ಕಾಗಲ್ಲ ಅಲ್ವಾ ಗೈಸ್. ಸೊ ಅವಳು ಆಡಲಿಲ್ಲ. ನಾನು ಈ ಕಡೆ ಪಾವ್ ಭಾಜಿ ತಿಂದೆ. ಸೊ ಇಲ್ಲಿಗೆ ಈ ವ್ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗೈಸ್.